ನೋಡಿ ಸಿಂಪಲ್ ಆಗಿರೋ ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಚಿಕನ್ 1/4 kg, ಅಕ್ಕಿ 1 ಕಪ್ ಅಷ್ಟಿದೆ, 1 ಪಾವ್ ಬರುತ್ತೆ, ಅದು ನೆನೆಸಿಟ್ಟಿದ್ದೀನಿ. ಇಲ್ಲಿ ಅರಿಶಿನ, ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 3 ಟೊಮೆಟೊ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ, 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಸಾಮಾನು ಎಲೆ, ಚಕ್ಕೆ, ಜಾಪತ್ರೆ ಮತ್ತು ಏಲಕ್ಕಿ, ಮರಾಠಿಮೊಗ್ಗು, ಲವಂಗ, ಏಲಕ್ಕಿ, ಅನಾನಸ್ ಹೂವು, ಒಂದು 5 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೊಂದು ಇಡೀ ಪುದೀನ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ, ಎಣ್ಣೆ, ತುಪ್ಪ, ಧನಿಯಾ ಪುಡಿ, ಖಾರದ ಪುಡಿ, ಮೊಸರು. ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಕಾಯಕ್ಕೆ. ಈಗ ಎಣ್ಣೆ ಹಾಕ್ತೀನಿ. ನೋಡಿ ಈಗ ಎಣ್ಣೆ ಕಾದಿದೆ, ಒಗ್ಗರಣೆ ಸಾಮಾನು ಹಾಕ್ತೀನಿ. ಅಷ್ಟು ಫ್ರೈ ಮಾಡೋಣ ಸ್ವಲ್ಪ. ಇದು ತುಂಬ ಸಿಂಪಲ್ ಆಗಿದೆ, ಬೇಗನೂ ಮಾಡ್ಬೋದು. ನೋಡಿ ಇದಾಗಿದೆ. ಈಗ ಈರುಳ್ಳಿ ಹಾಕ್ತೀನಿ. ನೋಡಿ ಈಗ ನಾನು ಚಿಕನ್ ಹಾಕ್ತೀನಿ. ಈರುಳ್ಳಿ ಹಾಕಿದ್ಮೇಲೆ ಚಿಕನ್ ಹಾಕಬೇಕು, ಮಸಾಲೆ ಎಲ್ಲ ಆಮೇಲೆ ಹಾಕೋಣ. ಇದು ಚೆನ್ನಾಗಿ ಫ್ರೈ ಮಾಡೋಣ. ಎಣ್ಣೆನೇ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಫ್ರೈ ಆಗಿದೆ. ಈಗ ನಾನು ಖಾರದ ಪುಡಿ ಎಲ್ಲ ಹಾಕ್ತೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಖಾರ, ನಾವು ಗರಂ ಮಸಾಲ ಎಲ್ಲ ಏನೂ ಹಾಕಲ್ಲಲ್ವ. ನೋಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಣ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಧನಿಯಾ ಪುಡಿ ಎರಡು ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಅರಿಶಿನ ಹಾಕೋಣ. 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೈ ಆಗಿದೆ. ಈಗ ನಾನು ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ದಪ್ಪನೇ ಇರಬೇಕು, ಅವೆಲ್ಲ ಬೇಯೋದ್ರೊಳಗಡೆ ಟೊಮೆಟೊ ಕ್ಲೀನಾಗಿ ಬೆಂದೋಗಿರುತ್ತೆ ಅದು. ಒಂದು 5 ನಿಮಿಷ ಹಿಂಗೆ ಬೇಯಿಸೋಣ. ಇದು ನೋಡಿ ಇಷ್ಟು ಬೆಂದಿದೆ ಟೊಮೆಟೊ ಎಲ್ಲನೂ. ಈಗ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾನು 1.5 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿಟ್ಟಿದ್ದೀನಿ. ನೋಡಿ ಈಗ ಫ್ರೈ ಮಾಡಬೇಕು. ಮುಂಚೆನೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬಾರ್ದು, ಟೊಮೆಟೊ ಎಲ್ಲ ಬೆಂದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು. ಈ ಫ್ಲೇವರೇ ಬೇರೆ ಥರ ಇರುತ್ತೆ. ನೋಡಿ ಟೊಮೆಟೊ ಬೆಂದೋಯ್ತು. ಈಗ ನಾನು ಉಪ್ಪು ಹಾಕ್ತೀನಿ. ನಮಗೆ ಟೇಸ್ಟ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ನೋಡಿ ಈಗ ನಾನು 1 ಕಪ್ ಮೊಸರು ಇಟ್ಟಿದ್ದೀನಲ್ಲ, ಮೊಸರು ಹಾಕ್ಕೊಳ್ತೀನಿ. ನಮಗೆ ನಿಧಾನವಾಗಿ ಬೇಕು ಅಂದರೆ ನಾವು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಿಧಾನವಾಗಿ ಬೇಯಿಸ್ಕೊಂಡು ಮಾಡ್ಬೋದು. ನಮಗೆ ಬೇಗನೆ ಬೇಕು ಅಂತಂದರೆ ಕುಕ್ಕರಲ್ಲಿ ಇಟ್ಬಿಟ್ಟು
ಒಂದೆರಡು ವಿಜಿಲ್ ಕೂಗಿಸಿದ್ರೆ ಬೇಗ ಆಗೋಗ್ಬಿಡುತ್ತೆ. ನೋಡಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಚೂರು ನೀರು ಹಾಕಿ ಬೇಯಿಸ್ತೀನಿ. ನೋಡಿ ಚೆನ್ನಾಗಿ ಕ್ಲೀನಾಗಿ ಬೆಂದಿದೆ, ಮೊಸರು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಹಾಕ್ತೀನಿ ನಾನು. ಬೇಯೋದಕ್ಕೆ ಎಷ್ಟು ಹಾಕಬೇಕೋ ಅಷ್ಟು ನೀರು ಹಾಕ್ತೀನಿ. ಹಾಕ್ಬಿಟ್ಟು 2 ವಿಜಿಲ್ ಕೂಗಿಸ್ತೀನಿ. ಎರಡು ವಿಜಿಲ್ ಕೂಗಿದ್ಮೇಲೆ ನೋಡೋಣ. ನೋಡಿ ಪ್ರೆಷರ್ ಹೋಗಿದೆ, ಓಪನ್ ಮಾಡ್ತೀನಿ. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ನಾವು ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳೋಣ. ನಾನು ಬೇರೆ ಬಟ್ಲಿಗೆ ಇದನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಬೇರೆ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ನನಗೆ ಬಿರಿಯಾನಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ನೀರು ಕಮ್ಮಿನೇ ಇರಬೇಕು. ನಾವು 1 ಕಪ್ ಅಕ್ಕಿಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಬೇಕು. ಇದು ಕುದೀಲಿ. ನೋಡಿ ನೀರು ಕುದೀತಾ ಇದೆ. ಈಗ ನಾನು ಅಕ್ಕಿ ಹಾಕ್ತೀನಿ. ನೋಡಿ ಮಿಕ್ಸ್ ಮಾಡ್ತೀನಿ. ಒಂದು 5 ನಿಮಿಷ ಬೇಯಲಿ. ಬೆಂದಿದ ತಕ್ಷಣ ನಾವು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಮುಚ್ಚಿಡೋಣ. ನೋಡಿ ಇಷ್ಟು ಬೆಂದಿದೆ. ಈಗ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ 2 ಹಾಕಿ ಮಿಕ್ಸ್ ಮಾಡೋಣ. ಫುಲ್ಲು ಸಿಮ್ಮಲ್ಲಿ ಇಡೋಣ. ಕ್ಲೀನಾಗಿ ಉದ್ರಾಗೆ ಆಗುತ್ತೆ. ಈಗ ತುಪ್ಪ ಈಗಲೇ ತುಪ್ಪನೂ ಹಾಕ್ಬಿಡ್ತೀನಿ. ನಾನೊಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಮತ್ತು ಪ್ಲೇಟ್ ಮುಚ್ಚಿಡ್ತೀನಿ. ನೋಡಿ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಅಕ್ಕಿ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಸರ್ವಿಂಗ್ ಬೌಲ್ಗೆ ಹಾಕೋಣ.